ವಿವೇಕ್ ಮತ್ತು ಸರಿತಾ ಮಾತಾಡ್ಕೊಳ್ತಿರೋದನ್ನ ಕೇಳಿಸ್ಕೊಂಡು ಮನೆ ಬಿಟ್ಟು ಹೊರಟ ಗೌರಿ. ಗೌರಿ ಕಲ್ಯಾಣ ಸೀರಿಯಲಲ್ಲಿ ಇವತ್ತಿನ ಎಪಿಸೋಡಲ್ಲಿ ಏನೇನೆಲ್ಲ ಆಯಿತು ಅಂತ ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಬೇಕಾದಂದರೆ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ನೋಡಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ದಯವಿಟ್ಟು ಮರೆಯೋಕೆ ಹೋಗ್ಬೇಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕು ಮತ್ತು ವಿಡಿಯೋ ಹತ್ರ ಇತ್ತು ಅಂತ ಕೂಡ ಕಮೆಂಟ್ ಕೊಡೋದನ್ನು ದಯವಿಟ್ಟು ಮರೆಯೋಕ್ಕೆ ಹೋಗಬೇಡಿ. ಗೌರಿ ಇದ್ಬಿಟ್ಟು ಆಲ್ರೆಡಿ ಹಳೆ ಎಪಿಸೋಡಲ್ಲಿ ಏನೇನೆಲ್ಲ ಆಗಿದೆ ಅಂತ ಹೇಳ್ಬಿಟ್ಟು ನಾನು ಅಪ್ಲೋಡ್ ಮಾಡಿದ್ದೀನಿ. ಹಳೆ ವಿಡಿಯೋಗಳನ್ನ ಒಂದ್ಸಲ ನೋಡ್ಕೊಂಬನ್ನಿ. ಗೌರಿಗೆ ತುಂಬಾ ಖುಷಿ ಆಗುತ್ತೆ. ಮನೆಯವರೆಲ್ಲರ ಮುಂದೆ ವಿವೇಕು ತುಂಬಾ ಗೌರಿಗೆ ಸಪೋರ್ಟ್ ಮಾಡಿಕೊಂಡು, ಪುಣ್ಯವತಿ ಇದುವರೆಗೂ ಯಾವುದೇ ಥರದ ತಪ್ಪು ಮಾಡಿಲ್ಲ, ಅವಳ ಬಗ್ಗೆ ಮಾತಾಡೋ ಅಧಿಕಾರ ಯಾರಿಗೂ ಇಲ್ಲ ಅಂತ ಹೇಳ್ಬಿಟ್ಟು ಹೇಳಿರ್ತಾನೆ. ಆ ಮಾತನ್ನು ಕೇಳಿಸ್ಕೊಂಡು ಗೌರಿಗೆ ತುಂಬಾ ಖುಷಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಅದಕ್ಕೆ ರೂಮಲ್ಲಿ ಬಂದುಬಿಟ್ಟು ದೇವ್ರ ಹತ್ರ ಹೇಳ್ತಾ ಇರ್ತಾಳೆ, ದೇವರೇ ನನಗೆ ಈ ಮನೇಲಿ ಅಟ್ಲೀಸ್ಟು ನನ್ನ ಗಂಡನ ಮನಸ್ಸಲ್ಲಾದರೂ ಸ್ಥಾನ ಸಿಗುತ್ತೋ ಇಲ್ಲೋ ಅಂತ ಅಂದ್ಕೊಂಡಿದ್ದೆ. ನಿನ್ನ ದಯೆಯಿಂದ ಅದು ಸಿಕ್ಕಿದೆ. ಇವತ್ತು ನನ್ನ ಗಂಡ ನನಗೆ ಸಪೋರ್ಟ್ ಮಾಡ್ಕೊಂಡು ಮಾತಾಡಿದ್ರು ಅಂತ ಹೇಳಿಬಿಟ್ಟು ದೇವರಿಗೆ ಒಂದು ನಮಸ್ಕಾರ ಮಾಡಿಬಿಟ್ಟು ಅವಳ ಕೆಲಸನ, ದಿನನಿತ್ಯದ ಕೆಲಸ ಏನಿರುತ್ತೆ ಅದನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅದಾದಮೇಲೆ ರಾತ್ರಿ ಊಟದ ಟೈಮು ಬರುತ್ತೆ. ರಾತ್ರಿ ಊಟದ ಟೈಮ್ ಬಂದಾಗ ಶ್ಯಾಮ್ ಮತ್ತು ಅವರಪ್ಪ ಊಟಕ್ಕೆ ಅಂತ ಬರ್ತಾರೆ. ಬಂದಾಗ ಕೇಳ್ತಾರೆ, ಏನು ಗೌರಿ ಮನೆಯೆಲ್ಲ ಫುಲ್ ಸೈಲೆಂಟಾಗಿದೆ, ಎಲ್ರದ್ದು ಊಟ ಆಯಿತಾ ಅಥವಾ ಡಯೆಟ್ ಅಂತ ಹೇಳ್ಬಿಟ್ಟು ಎಲ್ಲರೂ ಹೋಗಿ ಮಲ್ಕೊಂಬಿಟ್ಟಿದ್ದಾರಾ ಅಂತ ಹೇಳ್ಬಿಟ್ಟು ಗೌರಿಗೆ ಕೇಳ್ತಾರೆ. ಅದಕ್ಕೆ ಗೌರಿ ಇದ್ಬಿಟ್ಟು, ಇಲ್ಲ ಮಾವ ಎಲ್ರದ್ದು ಊಟ ಆಯಿತು, ಎಲ್ಲರೂ ಹೋಗ್ಬಿಟ್ಟು ಅವ್ರವ್ರ ರೂಮಲ್ಲಿ ಅವ್ರವ್ರ ಕೆಲಸ ಮಾಡ್ತಾಯಿದ್ದಾರೆ, ನೀವೇ ತುಂಬ ಲೇಟಾಗಿ ಬಂದಿರೋದು ಊಟಕ್ಕೆ ಅಂತ ಹೇಳ್ಬಿಟ್ಟು ಗೌರಿ ಹೇಳ್ತಾಳೆ. ಹೌದಾ, ಸರಿ ಆಯಿತು, ಊಟಕ್ಕೆ ಬಡಿಸು ಅಂತ ಎಲ್ಲ ಕುತ್ಕೋತಾರೆ. ಕುತ್ಕೊಂಡ್ಮೇಲೆ ಗೌರಿ ಅವ್ರಿಗೆ ಊಟಕ್ಕೆ ಬಡಿಸ್ತಾಳೆ. ಬಡಿಸಿದ್ಮೇಲೆ ಶ್ಯಾಮ್ ಇದ್ಬಿಟ್ಟು, ಊಟ ತುಂಬಾ ಚೆನ್ನಾಗಿದೆ, ನಿಮ್ಮ ಕೈ ರುಚಿ ಅಂದ್ರೇ ಅಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಹೊಗಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ವಿವೇಕ್ ಕೂಡ ಊಟ ಮಾಡಿರೋದಿಲ್ಲ, ಅವನು ಕೂಡ ಬರ್ತಾ ಇರ್ತಾನೆ. ಅದನ್ನು ವಿವೇಕ್ ಬರೋದನ್ನು ನೋಡಿಬಿಟ್ಟು ಗೌರಿಗೆ ಸರಿತಾ ಮತ್ತು ವಿವೇಕ್ ಮಾತಾಡ್ಕೊಡ್ತಿದ್ದು, ಇವಾಗ ಜೊತೇಲಿ ಇರ್ತಾಳೆ, ಮುಂದೆ ಜೊತೇಲಿ ಇರೋದಿಲ್ಲ ಅವಳು, ನಾನಿನ್ನೂ ಹೆಂಡ್ತಿ ಅಂತ ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ ಅಂತ ಹೇಳ್ಬಿಟ್ಟು ಮಾತಾಡ್ತಿರೋದನ್ನು ಗೌರಿ ಕೇಳಿಸ್ಕೊಂಡಿರ್ತಾಳೆ. ಅದು ವಿವೇಕ್ ಬರ್ತಿರೋದು ನೋಡ್ಬಿಟ್ಟು ಅವಳಿಗೆ ನೆನಪಾಗುತ್ತೆ. ಸ್ವಲ್ಪ ಕೋಪನೂ ಬರುತ್ತೆ. ವಿವೇಕ್ ಮನಸ್ಸಲ್ಲಿ ಏನಿದೆ ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ. ಒಂದೊಂದು ಸಲ ಒಂದೊಂದು ಥರ ಬಿಹೇವ್ ಮಾಡ್ತಾನೆ, ಒಂದೊಂದು ಸಲ ಚೆನ್ನಾಗಿ ಮಾತಾಡ್ತಾನೆ, ಒಂದೊಂದು ಸಲ ವಿಚಿತ್ರವಾಗಿ ಮಾತಾಡ್ತಾನೆ. ಅವ್ನ ಮನಸ್ಸಲ್ಲಿ ನನಗೆ ಪರ್ಮನೆಂಟ್ ಸ್ಥಾನ ಕೊಟ್ಟಿದ್ದಾನೋ ಇಲ್ಲೋ ಅಂತ ಏನೂ ಗೊತ್ತಾಗ್ತಿಲ್ಲ ಅಂತ ಅಂದ್ಕೊಂಡು ವಿವೇಕ್ ನೋಡ್ಬಿಟ್ಟು ಒಂದಷ್ಟು ಕೋಪನೂ ಮಾಡ್ಕೋತಾಳೆ. ಆಗ ಅವ್ರು ಮಾತಾಡಿದ ಮಾತುಗಳನ್ನು ನೆನಪು ಮಾಡ್ಕೋತಾ ಇರ್ತಾಳೆ. ಅದಾದಮೇಲೆ ವಿವೇಕ್ ಬಂದು ಕುತ್ಕೊಂಡ್ಮೇಲೆ ಗೌರಿ ವಿವೇಕ ಊಟ ಬಡಿಸೋದಕ್ಕೆ ಅಂತ ಹೋಗ್ತಾಳೆ. ಊಟ ಬಡಿಸೋದಕ್ಕೆ ಅಂತ ಹೋದಾಗ ವಿವೇಕು ಫೋನಲ್ಲಿ ಬ್ಯುಸಿಯಾಗಿರ್ತಾನೆ, ಏನೂ ಅಷ್ಟು ಅಬ್ಸರ್ವ್ ಮಾಡೋದಿಲ್ಲ. ಅದನ್ನು ನೋಡಿಬಿಟ್ಟು ಗೌರಿಗೆ ಇನ್ನೂ ಒಂದಷ್ಟು ಕೋಪ ಬಂದುಬಿಡುತ್ತೆ ವಿವೇಕ್ ಮೇಲೆ. ಅದಕ್ಕೇ ಹೋಗಿ ವಿವೇಕ್ ಮುಂದೆ ಪ್ಲೇಟನ್ನು ಸ್ವಲ್ಪ ಜೋರಾಗೆ ಇಡ್ತಾಳೆ. ಅದಕ್ಕೆ ವಿವೇಕು, ಇದೇನಿದು ಹಿಂಗೆ ಮಾಡ್ತಾ ಇದ್ದಾಳೆ ಇವಳಿಗೆ ಏನಾಯಿತು ಅಂತ ಹೇಳಿಬಿಟ್ಟು ವಿವೇಕು ಗೌರಿ ಕಡೆ ನೋಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅದಾದಮೇಲೆ ಅನ್ನ ಬಡಿಸ್ಬೇಕಾದ್ರೂ ಜೋರಾಗಿ ಸೌಂಡ್ ಬರೋ ಥರ ಟಕ 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 ಪ್ಲೇಟನ್ನು ಬಡಿಯೋದು, ಸ್ಪೂನು ಸೌಂಡ್ ಆಗೋ ಥರ ಅವನಿಗೆ ಊಟನ ಬಡಿಸ್ತಾ ಇರ್ತಾಳೆ. ಅದಕ್ಕೆ ವಿವೇಕ್ಗೆ ಫುಲ್ ಶಾಕಾಗಿ ಹೋಗ್ಬಿಡುತ್ತೆ. ಗೌರಿ ಯಾಕೆ ಈ ಥರ ಬಿಹೇವ್ ಮಾಡ್ತಾ ಇದ್ದಾಳೆ, ಇವಳಿಗೆ ಏನಾಯಿತು ಅಂತ ಹೇಳ್ಬಿಟ್ಟು ವಿವೇಕೆ ಮನಸ್ಸಲ್ಲಿ ಅನಿಸೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದಾದಮೇಲೆ ಈ ಕಡೆ ಶ್ಯಾಮ್ ಇದ್ಬಿಟ್ಟು ಅವರಪ್ಪಗೆ ಹೇಳ್ತಾನೆ, ಏನೋ ಪರಿಸ್ಥಿತಿ ಒಂಥರ ವಿಚಿತ್ರವಾಗಿದೆಯಲ್ಲ, ಯಾವುದು ಒಂದಕ್ಕೊಂದು ಟ್ಯಾಲಿನೇ ಆಗ್ತಿಲ್ಲ, ಇಷ್ಟು ಟೈಮ್ವರೆಗೂ ಒಂಥರ ಇತ್ತು, ಇವಾಗ ಒಂಥರ ಚೇಂಜ್ ಆಯ್ತಲ್ಲ, ಏನಾಯಿತು ಅಂತ ಹೇಳ್ಬಿಟ್ಟು ಅವರಪ್ಪಗೆ ಕೇಳ್ತಾನೆ. ಅದಕ್ಕೆ ಗೌರಿ ಏನೂ ಮಾತಾಡೋದಿಲ್ಲ, ಮುಖ ಒದಿಸ್ಕೊಂಡು ವಿವೇಕೆ ಊಟ ಬಡಿಸ್ತಾ ಇರ್ತಾಳೆ. ಅದಾದಮೇಲೆ ಗೌರಿ ಇದ್ಬಿಟ್ಟು, ಏನಿಲ್ಲ ಮಾವ, ನಾನು ಇವಾಗ ಜೊತೇಲಿರ್ತೀನಿ, ಇವಾಗ ಜೊತೇಲಿರ್ತಾರೆ, ಆಮೇಲೆ ಸ್ವಲ್ಪ ದಿನ ಆದಮೇಲೆ ಇರೋದಿಲ್ಲ ಅಂತ ಹೇಳ್ಬಿಟ್ಟು ವಿವೇಕ್ ಹೇಳಿದಂಥ ಡೈಲಾಗನ್ನು ಹೇಳ್ತಾಳೆ. ಅದನ್ನು ಕೇಳಿಸ್ಕೊಂಬಿಟ್ಟು ವಿವೇಕ್ಗೆ ಊಟ ಮಾಡ್ತಿರ್ಬೇಕಾದ್ರೆ ನೆತ್ತಿಗೆ ಹತ್ಬಿಡುತ್ತೆ. ಅದಾದಮೇಲೆ ಗೌರಿ ಬೇಗ ಹೋಗ್ಬಿಟ್ಟು ಅವನಿಗೆ ನೀರು ತಗೊಂಬರ್ತಾಳೆ. ಅದಾದಮೇಲೆ ಏನಮ್ಮ ಗೌರಿ ಏನೇನೋ ಮಾತಾಡ್ತಿದ್ಯಾ ಅಂತ ಹೇಳ್ತಾರೆ. ಅದಕ್ಕೆ ಏನಿಲ್ಲ ಚಿಕ್ಕ ಮಾವ, ಫಿಲಮ್ ಡೈಲಾಗು ಇವಾಗ ನೆನಪಾಯಿತು, ಅದಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಗೌರಿ ಹೇಳ್ತಾಳೆ. ನೀನೇನೋ ನಮ್ಮ ಶ್ಯಾಮ್ ಜೊತೆ ಸೇರಿಕೊಂಡು ಕವನ ಎಲ್ಲ ಬರೆಯೋದನ್ನು ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದೇನೋ ಅಂತ ನಾನು ಅಂದ್ಕೊಂಡಿದ್ದೆ. ಫಿಲಮೂ ನೋಡ್ತೀಯಾ, ಫಿಲಮ್ ಡೈಲಾಗ್ಸೂ ಹೇಳೋದು ಕಲ್ತಿದ್ಯಾ ಅಂತ ಹೇಳ್ಬಿಟ್ಟು ಚಿಕ್ಕ ಮಾವ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದನ್ನು ಕೇಳಿಸ್ಕೊಂಡು ಗೌರಿ ಒಂದು ಕಡೆ ಕೋಪ, ಒಂದು ಕಡೆ ನಗೋ ಥರ ಡ್ರಾಮಾ ಮಾಡ್ತಾ ಇರ್ತಾಳೆ. ಆಮೇಲೆ ವಿವೇಕ್ ಅನಿಸುತ್ತೆ, ಇವಳು ಯಾಕೆ ನಾನು ಹೇಳಿ ಡೈಲಾಗ್ನ ಇಲ್ಲಿ ಹೇಳ್ತಾ ಇದ್ದಾಳೆ,
ಏನಾದರೂ ಕೇಳಿಸ್ಕೊಂಬಿಡ್ಲಾ, ಇವಳಿಗೇನಾದರೂ ಗೊತ್ತಾಗ್ಬಿಡ್ತಾ ಅಂತ ಹೇಳ್ಬಿಟ್ಟು ಈ ಕಡೆ ವಿವೇಕು ಕೂಡ ಯೋಚನೆ ಮಾಡ್ತಾ ಇರ್ತಾರೆ. ಆಮೇಲೆ ಗೌರಿ ಮತ್ತೇನೋ ಬೇಕು ಅಂತ ಹೇಳ್ಬಿಟ್ಟು ಇವಾಗ ಜೊತೆಗಿರೋರು ಮುಂದೆ ಜೊತೇಲಿ ಇರಲ್ಲ, ಮುಂದೆ ಜೊತೇಲಿ ಇರೋಕ್ಕಾಗಲ್ಲ ಇಲ್ಲದೆ ಇರೋರು ಅಂತ ಮತ್ತೆ ಹೇಳ್ತಾಳೆ. ಸೊ ಅದಾದಮೇಲೆ ಚಿಕ್ಕ ಮಾವ ಇದ್ಬಿಟ್ಟು ಡೈಲಾಗ್ ಸೂಪರಾಗಿದೆ ಅಂತ ಹೇಳ್ಬಿಟ್ಟು ಕಾಮಿಡಿ ಮಾಡ್ತಾರೆ. ಸೊ ವಿವೇಕು ಊಟ ಮಾಡೋದು ಬಿಟ್ಬಿಟ್ಟು ಇವಳು ಯಾಕೆ ಈ ಥರ ಮಾತಾಡ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿಕೊಂಡು ಕೂತಿರ್ತಾನೆ. ಸೊ ಗೌರಿ ಮತ್ತು ವಿವೇಕ್ ಲೈಫಲ್ಲಿ ಮುಂದೆ ಏನೇನೆಲ್ಲ ಆಗುತ್ತೆ ಅಂತ ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಬೇಕಂತಂದರೆ ನೆಕ್ಸ್ಟ್ ಎಪಿಸೋಡ್ವರೆಗೂ ವೆಯ್ಟ್ ಮಾಡಬೇಕಾಗತ್ತೆ. ಸೊ ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಯಾವ ಥರ ಇತ್ತು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ದಯವಿಟ್ಟು ಮರೆಯೋಕ್ಕೆ ಹೋಗ್ಬಿಡಿ. ಹಾಗೆ ಹಳೆ ವಿಡಿಯೋಗಳನ್ನು ಒಂದು ಸಲ ನೋಡ್ಕೊಂಬನ್ನಿ. ಸಿ ಯು ಇನ್ ದಿ ನೆಕ್ಸ್ಟ್ ಎಪಿಸೋಡ್.